ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಇವತ್ತಿನ ಒಂದು ವಿಡಿಯೋನು ಕೂಡ ವೇರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟ ಹಾಗೇನೆ. ಯಾಕಂದ್ರೆ ಹಿಂದಿನ ಒಂದು ವಿಡಿಯೋದಲ್ಲಿ ಇರುವಂತ ಕಮೆಂಟ್ಸ್ಗಳನ್ನ ನೋಡ್ಬಿಟ್ಟು ಎಸ್ಪೆಷಲಿ ಫಾರ್ ದ ರಿಪೀಟರ್ ವಿದ್ಯಾರ್ಥಿಗಳಿಗೆ ಸೊ ಬಹಳಷ್ಟು ಡೌಟ್ಸ್ಗಳು ಇರೋದಕ್ಕೆ ಈ ಒಂದು ವಿಡಿಯೋದಲ್ಲಿ ಅದನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಯಾರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಡೌಟ್ ಇಲ್ಲ ಅಂಥವ್ರು ಈ ವಿಡಿಯೋವನ್ನ ನೋಡಿ ಟೈಮನ್ನು ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಯಾರಿಗೆ ಅರ್ಥ ಆಗಿಲ್ಲ, ಯಾರಿಗೆ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ನೀವು ನೋಡಬಹುದು. ಸೊ ಮೊದಲನೇದಾಗಿ ನಾನು ಆಲ್ರೆಡಿ ಹೇಳಿರೋ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದು ಕೆಇ ಅವರ ಕಡೆಯಿಂದ ಅಪ್ ಟು 21st ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಕೆಇಗೆ ಬರುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ನ ನೋಡಿಕೊಂಡು ನಾಟ್ ವೆರಿಫೈಡ್ ಅಂತ ಇದ್ರೆ ಸೊ ನೀವು ನಿಮ್ಮ ಹತ್ತಿರದ ಸರ್ಕಾರಿ PU ಕಾಲೇಜ್ ಪ್ರಿನ್ಸಿಪಲ್ ಹೋಗಿ ಭೇಟಿ ಆದ್ರೆ ಅವರು ಮಾಡ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ನನಗೆ ಗೊತ್ತಿದ್ದ ಹಾಗೆ ಕೆಲವೊಂದಷ್ಟು ಗೌರ್ಮೆಂಟ್ PU ಕಾಲೇಜ್ ಪ್ರಿನ್ಸಿಪಲ್ ಗಳಿಗೆ ಭೇಟಿ ಆದಾಗ, ಸೈನ್ಸ್ ಪ್ರಿನ್ಸಿಪಲ್ ಗಳಿಗೆ ಭೇಟಿ ಆದಾಗ ಅವರು ಹೇಳ್ತಾ ಇರುವಂತದ್ದು ಇನ್ನೂ ಕೂಡ ಲಿಂಕ್ ಆಕ್ಟಿವೇಟ್ ಆಗಿಲ್ಲ ಅಂತ ಹೇಳಿ. ಗೊತ್ತಿಲ್ಲ ಅದು ಕೆಇ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿ. ಬಟ್ ನೀವು ನಿಮ್ಮ ಹತ್ತಿರದ PU ಪ್ರಿನ್ಸಿಪಲ್ ಹೋಗಿ ಭೇಟಿಯಾಗಿ ಕೇಳ್ಕೋಬಹುದು. ಕೆಇಗೆ ಹೋಗುವಂತ ಅವಶ್ಯಕತೆ ಇಲ್ಲ 21ರ ತನಕ. ಓಕೆ, ಸೊ ಈಗ ಹಾಗಾದ್ರೆ ಯಾರ್ಯಾರು ಹೋಗ್ಬೇಕು ಯಾರ್ಯಾರು ಹೋಗ್ಬಾರ್ದು ಎಲ್ಲ ನಿನ್ನೆ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ. ಓಕೆ, ನಿನ್ನೆ ಒಂದು ವಿಡಿಯೋನು ಕೂಡ ನಾನು ತೋರಿಸ್ತೀನಿ, ಇಲ್ಲಿ ನೋಡಬಹುದು 9.2K ಸ್ಟೂಡೆಂಟ್ಸ್ಗಳು ಇಲ್ಲಿವರೆಗೆ ನೋಡಿದಿರಿ. ಓಕೆ, ಸೊ ಬಟ್ ಆದ್ರೂ ಕೂಡ ಕೆಲವೊಂದಷ್ಟು ರಿಪೀಟರ್ಸ್ ಗಳಿಗೆ ಡೌಟ್ ಇರೋದ್ರಿಂದ ಇನ್ನೊಂದೆರಡು ಪಾಯಿಂಟ್ ಅನ್ನು ಇದರಲ್ಲಿ ಜೋಡಿಸ್ತಾ ಇದ್ದೀನಿ. ಮೊದಲನೇದಾಗಿ ಬಹಳ ವಿದ್ಯಾರ್ಥಿಗಳು ಕೇಳ್ತಾ ಇರೋದು, ಸರ್ ನನ್ನ ಒಂದು ಅಪ್ಲಿಕೇಶನ್ ಅಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಪ್ರೀವಿಯಸ್ ಇಯರ್ ವೆರಿಫೈಡ್ ಅಂತ ಇದೆ, ನಾನು ರಿಪೀಟರ್, ನಾನು ಹೋಗ್ಬೇಕಾ ಮತ್ತೆ ಅಂತ ಕೇಳ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಒಂದು ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿ, ಪ್ರೀವಿಯಸ್ ಇಯರ್ ವೆರಿಫೈಡ್ ಅಂದ್ರೆ ಟೆಕ್ನಿಕಲಿ ಹೋಗೋ ಅವಶ್ಯಕತೆ ಇಲ್ಲ. ಆದರೆ ಈ ವೆರಿಫೈಡ್ ಕಾಲಮ್ ಅಲ್ಲೂ ನಿಮಗೆ 12 ಅಂತ ಬರಬೇಕಿತ್ತು, 0 ಅಂತ ಬರ್ತಾ ಇದೆ. ಅದು ಸ್ವಲ್ಪ ಚಿಂತೆ ಮಾಡುವಂಥದ್ದು. ಫೈನಲಿ ಕೆಇ ಅವರು ಇಲ್ಲಿ 0 ಇದೆ ಅಂತ ಹೇಳಿ ನಿಮ್ಮನ್ನ ಕನ್ಸಿಡರ್ ಮಾಡಲಿಲ್ಲ ಅಂತಂದ್ರೆ ಸೊ ಪ್ರೀವಿಯಸ್ ಇಯರ್ ವೆರಿಫೈಡ್ ಕರೆಕ್ಟೇ. ಅದಕ್ಕಾಗಿ ನನ್ನ ಸಜೆಷನ್ ಏನು ಅಂತ ಅಂದ್ರೆ, ನಿಮ್ಮ ಹತ್ರ ಕ್ಲಾಸ್ 10 ಅದು CBSE ಸ್ಟೇಟ್ ಬೋರ್ಡ್ ಏನೇ ಇದ್ರೂ ಕೂಡ ಸ್ಯಾಟ್ಸ್ ನಂಬರ್ ಅಂತೂ ಇದೆ. ಆಲ್ರೆಡಿ ನೀವು ಸ್ಯಾಟ್ಸ್ ನಂಬರ್ನ ಹಾಕಿಲ್ಲ ಅಂದ್ರೆ ಸ್ಯಾಟ್ಸ್ ನಂಬರ್ನ ಹಾಕಿ, ಹಾಕೋದಕ್ಕೆ ಅವಕಾಶ ಇಲ್ಲ ಅಂದ್ರೆ ಆಲ್ರೆಡಿ ನೀವು ಹಾಕಿದ್ದೀರಿ ಅಂತ ಅರ್ಥ. ನೀವು ಎಡಿಟಿಂಗ್ ಲಿಂಕ್ ಅಲ್ಲಿ ಲಾಗಿನ್ ಆಗಿ, ಎಡಿಟಿಂಗ್ ಲಿಂಕ್ ಅಂತಂದ್ರೆ ಇಲ್ಲಿ ಕೆಳಗಡೆ ಆನ್ಲೈನ್ ಅರ್ಜಿ ಎಡಿಟಿಂಗ್ ಲಿಂಕ್ ಅಂತ ಇದೆ, ಇದನ್ನ ಲಾಗಿನ್ ಆಗಿ ಆಲ್ರೆಡಿ ನೀವು ಸ್ಯಾಟ್ಸ್ ನಂಬರ್ನ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಕ್ಲಾಸ್ 10 ಅಲ್ಲಿ ರೆಡ್ ಕಲರ್ ಬಂದಿರ್ತದ ಅಲ್ಲಿ ಸ್ಟಡಿ ಡೀಟೇಲ್ಸ್ ಅಂಡರ್, ಅದನ್ನ ಡಿಲೀಟ್ ಮಾಡಿದ ತಕ್ಷಣ ಅದು ಆಟೋಮೆಟಿಕಲಿ ಗ್ರೀನ್ ಬರುತ್ತೆ. ಈ ರೀತಿ ಎಲ್ಲಿಯವರೆಗೆ ಗ್ರೀನ್ ಬರುತ್ತೆ ಅಲ್ಲಿಯ ತನಕ ಅದನ್ನ ಡಿಲೀಟ್ ಮಾಡ್ಕೊಳ್ತಾ ಹೋಗಿ. ಸೊ ಮೋರ್ ದನ್ 7 ಇಯರ್ಸ್ ಹೀಗೇನಾದ್ರೂ ಗ್ರೀನ್ ಆದರೆ, ಸೊ ಮೋರ್ ದನ್ 7 ಇಯರ್ಸ್ ಗ್ರೀನ್ ಆಯ್ತು ಅಂದ್ರೆ ಅವಾಗ ನೀವು ಫೈನಲ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಅನ್ನ ಪ್ರಿಂಟ್ ತಗೊಂಡಾಗ ಸ್ಯಾಟ್ಸ್ ವೆರಿಫೈಡ್ ಅಂತ ಬಂದ್ಬಿಡ್ತದೆ. ಇದೇನು ಪ್ರೀವಿಯಸ್ ಇಯರ್ ವೆರಿಫೈಡ್ 12 ಅಂತ ಇದ್ದು ಇಲ್ಲಿ ವೆರಿಫೈಡ್ 0 ಇದೆಯಲ್ವಾ, ಸೊ ಅದು ನಿಮಗೆ ಇಲ್ಲಿ ಸ್ಯಾಟ್ಸ್ ವೆರಿಫೈಡ್, ಈ ರೀತಿ ಸ್ಯಾಟ್ಸ್ ವೆರಿಫೈಡ್ 8 ಅಂತ ಬಂದ್ಬಿಡುತ್ತೆ. ಸೊ ಅಷ್ಟು ಬಂತು ಅಂದ್ರೆ ಮುಂದೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಂತೇಳಿ ಈ ಒಂದು ಲಿಂಕ್ ಅಲ್ಲಿ ಲಾಗಿನ್ ಆದ ಮೇಲೆ ಆನ್ಲೈನ್ ಅರ್ಜಿ ಎಡಿಟಿಂಗ್ ಲಿಂಕ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ರಿಸರ್ವೇಶನ್ ಡೀಟೇಲ್ಸ್ ಅಂತ ಬಂದಾಗ ಇನ್ನೊಂದ್ ಸಾರಿ ನೀವು ನಿಮ್ಮ RD ನಂಬರ್ ಆಲ್ರೆಡಿ ಹಾಕಿದ್ರೂ ಕೂಡ ಇನ್ನೊಂದ್ಸಲ ಹಾಕಬೇಕು, ಇಲ್ಲ ಅಂದ್ರೆ ಜನರಲ್ ಮೆರಿಟ್ ಅಂತ ಬರ್ತದೆ. ನೀವು 2A 2B 3A 3B ಕೆಟಗರಿ 1 SC ST ಯಾವ್ದಿದ್ರು ಕೂಡ ಇನ್ನೊಂದ್ಸಲ RD ನಂಬರ್ನ ಹಾಕಿ ಸಬ್ಮಿಟ್ ಮಾಡಿ. ಅದಾಗ್ಲಿ HK ಇದ್ರೆ HK ಇನ್ನೊಂದ್ಸಲ ಹಾಕಿ ಸಬ್ಮಿಟ್ ಮಾಡಿ. ರೂರಲ್ ಕನ್ನಡ ಮೀಡಿಯಂ ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಯಾವ್ದಿದ್ರು ಕೂಡ ಇನ್ನೊಂದ್ಸಲ ಹಾಕಿ ಸಬ್ಮಿಟ್ ಅಂತ ಮಾಡಿದ ಮೇಲೆ ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಫೈನಲ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ತಗೊಳ್ಳಿ. ಇದು ಒನ್ ವೇ. ಯಾರಿಗೆ ಈ ರೀತಿ 0 ಅಂತ ಬಂದು ಪ್ರೀವಿಯಸ್ ವೆರಿಫೈಡ್ 12 ಅಂತ ಬಂದಿದೆ ಅಂಥವರಿಗೆ ನಿಮ್ಮ ಸ್ಯಾಟ್ಸ್ ನಂಬರ್ ಆಲ್ರೆಡಿ ಹಾಕಿದ್ದೀರಿ. ಇಲ್ಲಿ ಯಾಕೆ ವೆರಿಫೈ 0 ಬಂದಿದೆ ಅಂತ ಅಂದ್ರೆ, ಸೊ ಇದು ಕೆಇ ಅವರ ಸಾಫ್ಟ್ವೇರ್ ಮಿಸ್ಟೇಕೆ. ಮೊದಲು ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅವಾಗ್ಲೇ ನೀವು ಇನ್ನೊಂದ್ಸರಿ ಫಾರ್ ಎಕ್ಸಾಂಪಲ್ ಫೆಬ್ರವರಿಯಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಅಥವಾ ಜನವರಿ ಎಂಡ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಫೆಬ್ರವರಿ 20 22ರಂಗೆ ಇನ್ನೊಂದ್ಸರಿ ಲಾಗಿನ್ ಆಗಿ ನೀವು ಪ್ರಿಂಟ್ ತಗೊಂಡ್ ಬಿಟ್ಟಿದ್ರೆ ಅವಾಗ ಇದು 12 ಅಂತ ಬಂದ್ಬಿಡ್ತಿತ್ತು. ಈಗ ಹೊಸದಾಗಿ ಪ್ರಿಂಟ್ ತಗೊಂಡ್ರು ಬರ್ತಾ ಇಲ್ಲ. ಇದು ಕೆಇ ಅವರ ಟೆಕ್ನಿಕಲ್ ಗ್ಲಿಚ್ ಅಷ್ಟೇ. ಅದ್ರ ನೀವೇನ್ ಮಾಡ್ಬೋದು ಅಂದ್ರೆ ಸ್ಯಾಟ್ಸ್ ನಂಬರ್ ಆಲ್ರೆಡಿ ಹಾಕಿರೋದಕ್ಕೆ ನೀವು ಅದನ್ನ ಡಿಲೀಟ್ ಮಾಡಿಬಿಟ್ಟು ಗ್ರೀನ್ ಆಗ್ತಿರೋದು, ಅದಾದ್ಮೇಲೆ ಸ್ಯಾಟ್ಸ್ ವೆರಿಫೈಡ್ ಅಂತ ಬರ್ತದೆ. ಬಟ್ ಅಷ್ಟೇ ರಿಸರ್ವೇಶನ್ ಡೀಟೇಲ್ಸ್ ಬಂದಾಗ ಇನ್ನೊಂದ್ಸಲ ಎಲ್ಲ ರಿಸರ್ವೇಶನ್ ಕ್ಲೇಮ್ ನಿಮ್ದು ಏನೇನಿದೆ ಅದನ್ನ ಹಾಕಿ ಸಬ್ಮಿಟ್ ಅಂತ ಮಾಡಿ ಲಾಸ್ಟ್ ಹೋಗಿ ಕೆಇ ಅಪ್ಲಿಕೇಶನ್ ಪ್ರಿಂಟ್ ತಗೊಳ್ಳಿ. ಇದು ಒನ್ ವೇ.
ಎರಡನೇದು, ಹೀಗಿದ್ದು ನೀವು ಸ್ಯಾಟ್ಸ್ ನಂಬರ್ ನಿಮ್ಮ ಹತ್ರ ಇಲ್ಲ ಅಥವಾ ಸ್ಯಾಟ್ಸ್ ನಂಬರ್ ಹಾಕಿದ್ರು ಮೋರ್ ದ್ಯಾನ್ 7 ಇಯರ್ಸ್ ವೆರಿಫೈ ಆಗಿಲ್ಲ ಅಂದ್ರೆ ನನ್ನ ಸಜೆಷನ್, ಈಗ ಹೇಗಿದ್ರು KA ತನಕ ಹೋಗೋ ಅವಶ್ಯಕತೆ ಇಲ್ಲ, ನಿಮ್ಮ ಹತ್ತಿರದ ಗೌರ್ಮೆಂಟ್ PU ಸೈನ್ಸ್ ಕಾಲೇಜ್ ಪ್ರಿನ್ಸಿಪಲ್ ಹೋಗಿ ಭೇಟಿಯಾಗಿ ಇನ್ನೊಂದ್ಸಲ ಸ್ಟಡಿ ಸರ್ಟಿಫಿಕೇಟ್ ಅನ್ನ ತೋರಿಸಿ ವೆರಿಫೈ ಮಾಡಿಸ್ಕೊಂಡು ಬಂದ್ಬಿಡಿ ಅಂತ ಹೇಳಿ ನಾನು ಹೇಳುವಂಥದ್ದು. ಇನ್ನು ಎರಡನೇದಾಗಿ, ಸರ್ ಈ ರೀತಿ ನಂದು ಸ್ಯಾಟ್ಸ್ ವೆರಿಫೈಡ್ 7 ಇಯರ್ಸ್ ಇದೆ, 8 ಇಯರ್ಸ್ ಇದೆ, 10 ಇಯರ್ಸ್ ಇದೆ, 12 ಇಯರ್ಸ್ ಇಲ್ಲ ಅಂತ ಕೇಳ್ತಾ ಇದ್ದೀರಿ. ವಿದ್ಯಾರ್ಥಿಗಳ ಒಂದು ಪಾಯಿಂಟ್ ಗೊತ್ತಿರಲಿ, ಕ್ಲೇಮ್ಡ್ 12 ವೆರಿಫೈಡ್ 8 ಅಂದ್ರೆ ಮೀನಿಂಗ್ ಏನಂತಂದ್ರೆ ನಿಮ್ದು ಕ್ಲಾಸ್ 1 to 8 ವೆರಿಫೈ ಆಗಿದೆ ಅಂತ ಅಲ್ಲ, ಸ್ಯಾಟ್ಸ್ ಅಲ್ಲಿ ಯಾವ್ಯಾವ ಕ್ಲಾಸಸ್ ಗಳು ಎಂಟ್ರಿ ಇದೆ ಅವೆಲ್ಲ ವೆರಿಫೈ ಆಗಿದೆ ಅಂತ. ಸರ್ ಇದರಲ್ಲಿ 12th ವೆರಿಫೈ ಆಗಿಲ್ಲ, 10th ವೆರಿಫೈ ಆಗಿಲ್ಲ, ನೀವು ಹೆಂಗ್ ಗೊತ್ತಾಗ್ತದೆ? ಸೊ ಹಂಗಲ್ಲ, ಇದ್ರ ಮೀನಿಂಗ್ ಏನಂತಂದ್ರೆ 8 ವರ್ಷ ಸ್ಯಾಟ್ಸ್ ಇಂದ ವೆರಿಫೈ ಆಗಿದೆ, ನೀವು ಮತ್ತೆ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದು ಏನಾದ್ರೂ ಲೆಸ್ ದೆನ್ 7 ಇದ್ದಿದ್ರೆ ನಾಟ್ ವೆರಿಫೈಡ್ ಅಂತಾನೆ ಬಂದ್ಬಿಡ್ತಿತ್ತು ಇಲ್ಲಿ. ಆ ಕಾರಣಕ್ಕೆ ಚಿಂತೆ ಮಾಡಬೇಡಿ, ವೆರಿಫೈಡ್ ಕಾಲಮ್ ಅಲ್ಲಿ 7 ಮತ್ತು ಅದಕ್ಕಿಂತ ಜಾಸ್ತಿ 7, 8, 9, 10, 11, 12 ಎಷ್ಟಿದ್ರೂ ಕೂಡ ಒಂದೇನೆ, ನೀವು ವೆರಿಫೈ ಆಗಿದೆ ನಿಮ್ದು, ಏನೂ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಅದ್ರ ಜೊತೆಗೆ ನಿಮ್ದೇನಾದ್ರೂ ಕನ್ನಡ ಮೀಡಿಯಂ, ರೂರಲ್, ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಇದ್ದು ನಾಟ್ ವೆರಿಫೈಡ್ ಅಂತ ಇದ್ರೆ ಮಾತ್ರ ನೀವು ಕಾಲೇಜಿಗೆ ಹೋಗಿ ವೆರಿಫೈ ಮಾಡ್ಕೊಳ್ಳಿ. ಅದು ಬಿಟ್ಟು ಸರ್ 7 ಇದೆ 12 ಆಗ್ಬೇಕಿತ್ತು, ನನ್ನ ಫ್ರೆಂಡ್ ಇದ್ದು 12 ಆಗ್ಬಿಟ್ಟಿದೆ. ಸೊ ಬಹಳ ಜನ ಪೇರೆಂಟ್ಸ್ ಗಳಿಗೆ ಹೀಗೂ ಕೂಡ ಕೆಲವೊಬ್ರು ತಲೆ ತಿಂದಿದ್ದಾರೆ, ಸರ್ ನಿಮ್ಮ ಮಗಂದು ಓನ್ಲಿ 8 ಇದೆ, ಯಾರು ಹೇಳಿದ್ರು ನಿಮಗೆ 12 ಮಾಡ್ಕೊಂಡು ಬರ್ಬೇಕು ಕಾಲೇಜ್ ಹೋಗಿ ಅಂತೇಳಿ. ಏನೂ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳೇ, ಗೊತ್ತಿರ್ಲಿ. ನಿಮ್ಗೆ ಒಂದಷ್ಟು ಬಿಟ್ಟಿ ಸಲಹೆಗಳನ್ನ ಏನ್ ಕೊಡ್ತಾರಲ್ಲ, ಅವ್ರು ಯಾರಿಗೂ ಕೂಡ ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲದೆ ಇರೋದಕ್ಕೆ ಅವ್ರು ಕೊಡ್ತಾರೆ. ಸೊ ಬಟ್ ಯಾರ ಅಭಿಪ್ರಾಯಗಳನ್ನ ನೀವು ಕೇಳಬೇಕು ಅಂತ ಅಂದ್ರೆ, ಯಾವ ಪರ್ಸನ್ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅವ್ರನ್ನ ಕೇಳಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಲ್ವಾ, 7 ಇಯರ್ಸ್ ಇದ್ದು ಅದಕ್ಕಿಂತ ಜಾಸ್ತಿ ಎಷ್ಟೇ ಇದ್ರೂ ಕೂಡ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ 7 ಇಯರ್ಸ್ ಇಂದ ಕಡಿಮೆ ಇದ್ರೆ ಇಲ್ಲಿ ನಾಟ್ ವೆರಿಫೈಡ್ ಅಂತ ಬಂದ್ಬಿಡ್ತಿತ್ತು, ಅವಾಗ ನೀವು ಕಾಲೇಜಲ್ಲಿ ವೆರಿಫೈ ಮಾಡ್ಕೊಳ್ಬೇಕಾಗಿತ್ತು. ಸೊ ಇಲ್ಲಿ ವೆರಿಫೈಡ್ 8, ಸ್ಯಾಟ್ಸ್ ವೆರಿಫೈಡ್ 8 ಅಂತ ಇದೆ ಅಂತಂದ್ರೆ ಇಟ್ ಇಸ್ 100% ಕರೆಕ್ಟ್. ವೆರಿಫಿಕೇಶನ್ ಆಗಿ ಹೋಗ್ಬಿಟ್ಟಿದೆ, ಮತ್ತೆ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ಯಾಟ್ಸ್ ವೆರಿಫೈಡ್ ವೆರಿಫಿಕೇಶನ್ ಅಲ್ಲಿ 12 ಬರ್ಬೇಕಂತ ಏನು ಇಲ್ಲ, ಗೊತ್ತಿರ್ಲಿ. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಈ ರೀತಿ ವೆರಿಫೈಡ್ ಬೈ ಕಾಲೇಜ್ 12 ಇದೆ, ಕ್ಲೇಮ್ಡ್ ಅಂಡ್ ನಾಟ್ ವೆರಿಫೈಡ್ ಇದೆ. ಅವಾಗ ಏನ್ ಮಾಡಬೇಕು? ಸ್ಟಡಿ ಡೀಟೇಲ್ಸ್ ನಿಮ್ದು ವೆರಿಫೈ ಆಗಿದೆ ನೋಡಿ, ಬಟ್ ರಿಲಿಜಿಯಸ್ ಕ್ಲೇಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇದೆ. ನೀವು ರಿಲಿಜಿಯಸ್ ನಿಮ್ಗೆ ಬೇಕಂದ್ರೆ ಹೋಗಿ ವೆರಿಫೈ ಮಾಡ್ಕೊಂಡು ಬರಬೇಕು. ಅದು ಬಿಟ್ಟು ವೆರಿಫೈಡ್ ಕಾಲಮ್ ಅಲ್ಲಿ ಸರ್ ಓನ್ಲಿ 8 ಇದೆ, 7 ಇದೆ, 9 ಇದೆ, 10 ಇದೆ, 12 ಇಲ್ಲ, ನನ್ನ ಫ್ರೆಂಡಿಗೆ 12 ಮಾಡಿಬಿಟ್ಟಿದ್ದಾರೆ. ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಫ್ರೆಂಡ್ ಏನ್ ಮಾಡಿದಾನ ಅಂದ್ರೆ ಸ್ಯಾಟ್ಸ್ ನಂಬರ್ ಹಾಕಿಲ್ಲ ಅವನು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ, ಅಥವಾ ಅವನ ಹತ್ರ ಸ್ಯಾಟ್ಸ್ ನಂಬರ್ ಇಲ್ಲ. ಸೊ ಆ ಕಾರಣಕ್ಕೆ ವೆರಿಫೈಡ್ ಬೈ ಕಾಲೇಜಲ್ಲಿ ವೆರಿಫಿಕೇಶನ್ ಮಾಡಿಸ್ಕೊಂಡಿರೋದಕ್ಕೆ ಅದು 12 ಆಗಿರ್ತದೆ. ನೀವು ಮತ್ತೆ ಮಾಡಿಸ್ಕೋಬೇಕಂತ ಏನು ಅವಶ್ಯಕತೆ ಇಲ್ಲ. ಓಕೆ, ಸೊ ಇಲ್ಲಿ ವೆರಿಫೈಡ್ 12 ಅಂತ ಇದೆ, ದಟ್ ಈಸ್ ಇನಫ್. ವೆರಿಫೈಡ್ 7 ಅಂತ ಇದ್ರು ದಟ್ ಈಸ್ ಮೋರ್ ದ್ಯಾನ್ ಇನಫ್. 7, 8, 9, 10, 11, 12 ಎಷ್ಟಿದ್ರು ಕೂಡ ಚಿಂತೆ ಇಲ್ಲ. ಬಟ್ ಈ ರೀತಿ ಇದ್ರೆ ಕ್ಲೇಮ್ಡ್ 10 ವೆರಿಫೈಡ್ 0, ಕ್ಲೇಮ್ಡ್ ಅಂಡ್ ನಾಟ್ ವೆರಿಫೈಡ್, ನೀವು ಹೋಗ್ಬೇಕು ಅವಾಗ. ಒಂದೇ ವರ್ಡಿಗೆ ನೀವು ಕಾಲೇಜಿಗೆ ಹೋಗಿ ಭೇಟಿ ಆಗ್ಬೇಕು, ವೆರಿಫಿಕೇಶನ್ ಮಾಡಿಸ್ಕೋಬೇಕು. ಯಾವಾಗ ಅಂದ್ರೆ ಕ್ಲಾಸ್ ಎ ಆಗಿದ್ದು ಸ್ಯಾಟ್ಸ್ ನಾಟ್ ವೆರಿಫೈಡ್ ಅಂತ ಇದ್ರೆ, ಕ್ಲೇಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇದ್ರೆ ಅವಾಗ ಹೋಗಿ. ನಾಟ್ ವೆರಿಫೈಡ್ ಅಂತ ಇದ್ರೆ ಹೋಗಿ, ಇಲ್ಲ ಅಂದ್ರೆ ವೆರಿಫೈಡ್ ಅಂತ ವರ್ಡ್ ಇದ್ರೆ ಅದು ಬೈ ಕಾಲೇಜ್ ಇರ್ಬೋದು, ಸ್ಯಾಟ್ಸ್ ವೆರಿಫೈಡ್ ಇರ್ಬೋದು, ಎಷ್ಟಾದ್ರೂ ಇರ್ಬೋದು, ನಿಮ್ದೆಲ್ಲ ವೆರಿಫಿಕೇಶನ್ ಮುಗ್ದಿದೆ ಅಂತ ಅರ್ಥ. ಇನ್ನೊಂದು ತೋರಿಸ್ತೀನಿ ನೋಡಿ, ಈ ರೀತಿ 12, 12 ಇದೆ, 10, 10 ಇದೆ, 10, 10 ಕ್ಲೇಮ್ಡ್ ಅಂಡ್ ವೆರಿಫೈಡ್, ಎವ್ರಿಥಿಂಗ್ ಇಸ್ ವೆರಿಫೈಡ್. ಈ ಸ್ಟೂಡೆಂಟ್ಗೆ ಏನು ಮಾಡೋ ಅವಶ್ಯಕತೆನೂ ಇಲ್ಲ. ಅದೇ ಏನಾದ್ರೂ ಇಲ್ಲಿ ಸ್ಯಾಟ್ಸ್ ವೆರಿಫೈಡ್ ಆಗಿರ್ಲಿಲ್ಲ, ಅಥವಾ ನಾಟ್ ವೆರಿಫೈಡ್ ಅಂತ ಇತ್ತು, ಅಥವಾ ವೆರಿಫೈಡ್ ಬೈ ಕಾಲೇಜ್ ಅಂತ ಇತ್ತು, ಬಟ್ ರೂರಲ್ ಡಿಸ್ಟ್ರಿಕ್ಟ್ ಕ್ಲೇಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇತ್ತು, ರಿಲಿಜಿಯಸ್ ಫಾರ್ಮ್ ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಇತ್ತು, ಈ ರೀತಿ ಕ್ಲೇಮ್ಡ್ ಅಂಡ್ ನಾಟ್ ವೆರಿಫೈಡ್, ಆವಾಗ ನೀವು ಕಾಲೇಜಿಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೊಂಡು ಬರಬೇಕು. ಸೊ ನಿಮ್ಮ ಡೌಟ್ಸ್ ಗಳು ಕ್ಲಿಯರ್ ಆಗೋ ಹಾಗೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ. ಸೊ ಇನ್ನೂ ನಿಮಗೆ ಡೌಟ್ಸ್ ಇದೆ ಅಂತ ಅಂದ್ರೆ ನನಗೆ ನಿಮಗೆ ಅರ್ಥ ಆಗುವಂತ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರೋದಿಲ್ಲ, ಅಥವಾ ನೀವು ವಿಡಿಯೋವನ್ನ ಕರೆಕ್ಟ್ ಆಗಿ ನೋಡ್ಕೊಳ್ತಾ ಇಲ್ಲ ಅನ್ನೋದು ಅರ್ಥ ಅಷ್ಟೇ, ರೈಟ್? ಸೊ ಇದರಲ್ಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಬೇರೆ ಬೇರೆ ಇದನ್ನ ಅಪ್ಲಿಕೇಶನ್
ಇದರಲ್ಲಿ ಸೊ ಇಲ್ಲಿ ನೋಡ್ಬೋದು ನೀವು ಬಹಳಷ್ಟು ವೆರಿಫೈಡ್ 10 is there, 12 is not there. ಸೊ ಹೌ ಟು ಕರೆಕ್ಷನ್ ಮಾಡೋ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ, ಎವ್ರಿಥಿಂಗ್ ಈಸ್ ಕರೆಕ್ಟ್. ಮತ್ತೆ ಅದಕ್ಕೆ ಕರೆಕ್ಷನ್ ಇದು ಮಾಡ್ಕೋತೀರಿ ಅಲ್ವಾ? ಸೊ ನಾಟ್ ಕ್ಲೇಮ್ಡ್ ಅಂತ ಇದೆ, ನೀವು ಹೋಗ್ಬೇಕು. ನಾಟ್ ಕ್ಲೇಮ್ಡ್ ಅಂತ ಇದ್ರೆ ಯು ಹ್ಯಾವ್ ಟು ಗೋ ಟು ವೆರಿಫಿಕೇಶನ್. KE ಹೋಗೋ ಅವಶ್ಯಕತೆ ಇಲ್ಲ, ಕಾಲೇಜಲ್ಲೇ ಮಾಡ್ಕೊಳ್ಳಿ. ಈಗ ಹತ್ತಿರದ ಗೌರ್ಮೆಂಟ್ PU ಸೈನ್ಸ್ ಕಾಲೇಜಲ್ಲಿ ನೋಡಿ, ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ಇತ್ತು, ಆದ್ರೆ ಕಾಲೇಜಿಗೆ ಹೋಗಿ ವೆರಿಫೈ ಮಾಡಿಸಿದೀವಿ ಸರ್, ಮತ್ತೆ ಮಾಡಿಸ್ಬೇಕಾ? ನಿಮ್ ಕ್ವಶನ್ಗೆ ನನ್ನ ಹತ್ರ ಆನ್ಸರೇ ಇಲ್ಲ. ಯಾಕಂತಂದ್ರೆ ಅದ್ರಲ್ಲಿ ಮೀನಿಂಗೇ ಇಲ್ಲ ಅಲ್ವಾ ನೀವು ಕೇಳಿರೋದ್ರಲ್ಲಿ. ನಾನು ಆಲ್ರೆಡಿ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದೀನಿ ನೋಡಿ. ಪ್ರೀವಿಯಸ್ ಇಯರ್ ವೆರಿಫೈಡ್ 12 ಅಂತ ಇದೆ, ವಾಟ್ ನೆಕ್ಸ್ಟ್? ಸೊ ಪ್ರೀವಿಯಸ್ ಇಯರ್ ವೆರಿಫೈಡ್ 12 ಅಂತ ಇದ್ರೂ ಕೂಡ ಈ ವೆರಿಫೈಡ್ ಕಾಲಮ್ ಅಲ್ಲಿ 0 ಅಂತ ಇದ್ರೆ ಅಲ್ಲಿ ಬರ್ಬೇಕಲ್ವಾ ನೀವು ವೆರಿಫೈ ಮಾಡಿರೋದು. ಸೊ ಅದಕ್ಕಾಗಿ ವೆರಿಫೈ ಮಾಡಿರೋದು ಬರ್ಬೇಕಂದ್ರೆ ಒಂದು ಸ್ಯಾಟ್ಸ್ ನಂಬರ್ ಹಾಕಿ ಇನ್ನೊಂದ್ಸಲ ಆ ರೆಡ್ ಇರೋದನ್ನ ಗ್ರೀನ್ ಡಿಲೀಟ್ ಮಾಡ್ತಾ ಹೋಗಿ ಗ್ರೀನ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಇನ್ನೊಂದ್ಸಲ ವೆರಿಫೈ ಮಾಡ್ಸ್ಕೊಂಡ್ ಬನ್ನಿ ಅಷ್ಟೇ. ಇದು KE ಅವ್ರ ಕಡೆಯಿಂದ ವೆರಿಫೈ ಆಗಿರ್ಬೋದು, ಇಲ್ಲ ಅಂತ ಇಲ್ಲ, ಮುಂದೆ ನೀವು ಕನ್ಸಿಡರ್ ಮಾಡಬಹುದು. ಬಟ್ ಏನಾದ್ರೂ ಕನ್ಸಿಡರ್ ಮಾಡ್ಲಿಲ್ಲ ಅಂದ್ರೆ, ಯಾಕಂದ್ರೆ ಇದು ಕಂಪ್ಲೀಟ್ಲಿ KE ಅವರ ಸಾಫ್ಟ್ವೇರ್ ಮಿಸ್ಟೇಕ್, ಇದು ಸರ್ವರ್ ಮಿಸ್ಟೇಕ್. ಇದು ವೆರಿಫೈಡ್ ಇಲ್ಲಿ ನೋಡಿ, ಪ್ರೀವಿಯಸ್ ಇಯರ್ ವೆರಿಫೈಡ್ 12 ಅಂತ ಕೊಟ್ಟ ಮೇಲೆ ಇಲ್ಲೂ 12 ಅಂತ ಬರ್ಬೇಕಲ್ವಾ? ಅದು ಬಂದಿಲ್ಲ ಅಂದ್ರೆ ಕಂಪ್ಲೀಟ್ಲಿ KE ಅವರ ಟೆಕ್ನಿಕಲ್ ಗಿಚ್, ಇದು ಏನ್ ಮಾಡ್ಲಿಕ್ಕೂ ಬರೋದಿಲ್ಲ. ಸೊ ಅದಕ್ಕಾಗಿ ಅವರ ಟೆಕ್ನಿಕಲ್ ಗಿಚ್ ಇದ್ದು ಮುಂದೆ ನಾವು ಏನು ನೀವು ಮಾಡ್ಕೊಳ್ಳೇ ಇಲ್ಲ ಅಂತ ನಮ್ ತಲೆ ಮೇಲೆ ಹಾಕಿದ್ರೆ ಏನ್ ಮಾಡ್ತೀರಿ? ಸೊ ಅದಕ್ಕಾಗಿ ವೆರಿಫೈಡ್ ಆಗಿಲ್ಲ ಅಂದ್ರೆ ಒಂದು ಸ್ಯಾಟ್ಸ್ ವೆರಿಫೈ ಮಾಡ್ಕೋಬೇಕು. ನೀವು ಸ್ಯಾಟ್ಸ್ ನಂಬರ್ ಹಾಕಿರ್ತೀರಿ, ರೆಡ್ ಇರೋದನ್ನ ಡಿಲೀಟ್ ಮಾಡಿ ಗ್ರೀನ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಹತ್ತಿರದ ಕಾಲೇಜ್ ಹೋಗಿ ವೆರಿಫೈ ಮಾಡ್ಕೊಂಡು ಬನ್ನಿ. ಕ್ಲೇಮ್ಡ್ 12 ವೆರಿಫೈ ಕಾಲಮ್ ಅಲ್ಲೂ 12 ಅಥವಾ 10 ಏನೋ ಒಂದಿತ್ತು, ಮೋರ್ ದನ್ 7 years ಏನೇ ಆಗ್ಲಿ, ಅದು 7, 8, 9, 10, 11, 12 ಯಾವ್ದಿದ್ರು. ಸೊ ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ದೆಲ್ಲ ವೆರಿಫಿಕೇಶನ್ ಆಗಿದೆ ಅಂತ ಅರ್ಥ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.